ಇನ್ನು ಮೆಕ್ಕೆಜೋಳ ಇಡೀ ರಾಜ್ಯದಲ್ಲಿ ಈ ಬಾರಿ ಬಂಪರ್ ಕ್ರಾಪ್ ಬಂತು. ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ದಾವಣಗೆರೆ ಇರಲಿ, ಹಾವೇರಿ ಇರಲಿ, ಗದಗ ಇರಲಿ, ಈಗ ಹಲವಾರು ಪ್ರದೇಶಗಳಲ್ಲಿ ಮೆಕ್ಕೆಜೋಳ ಬೆಳೆದಂಥ ರೈತರು ಸುಮಾರು 10-15 ದಿನ ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ರು. ಆ MSP ದರ ಕೇಂದ್ರ ಸರ್ಕಾರ 2,500 ಅಂತ ನಿಗದಿ ಮಾಡ್ಕೊಂಡಿದ್ದಾರೆ. ತೊಗರಿಗೂ ಒಂದು ಬೆಲೆ ನಿಗದಿ ಮಾಡಿದ್ದಾರೆ MSPದು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿ ರಾಜ್ಯ ಸರ್ಕಾರ MSP ದರ ಏನು ನಿಗದಿ ಮಾಡಿರ್ತಾರೆ ಆ ದರದಲ್ಲಿ ಕೊಂಡ್ಕೋಬೇಕು. ಅದು ನೀವು 50 kg ಕೊಂಡ್ಕೊತೀರೋ, 20 kg ತಗೋತೀರೋ, ಇಲ್ಲ ಅದೆಂಥದ್ದು ನಿಮ್ಮ ಶೀತದಿಂದ ಅದರ ಕ್ವಾಲಿಟಿ ಟೆಸ್ಟ್ ಮಾಡಬೇಕು ಅಂತಿರೋ, ಅದೆಲ್ಲ ಮೊದಲಿಂದು ಈ ಮೊನ್ನೆ ಆಗಿರೋದಲ್ಲ, ಅದು ಮೊದಲಿಂದು ಮಾಡಿಬಿಟ್ಟಿದ್ದಾರೆ ಆ ಸಿಸ್ಟಮ್ಗಳನ್ನ. ನಾನು ಕೆಲವು ಸತ್ಯಾಂಶಗಳನ್ನು ಹೇಳಲಿಕ್ಕಾಗಲ್ಲ ನನಗಾಗಿರತಕ್ಕಂಥ ಅನುಭವಗಳ ಮೇಲೆ. 2006-07ರಲ್ಲೂ ಮುಖ್ಯಮಂತ್ರಿ ಇದ್ದೆ. ನಾನು ಇದೆಲ್ಲವನ್ನು ಎದುರಿಸಿದ್ದೇನೆ. 2018 ಈ ಪ್ರವಾಹ, ಈ ಅತಿವೃಷ್ಟಿಗಳನ್ನು ಅವತ್ತೂ ಎದುರಿಸಿದ್ದೇನೆ. ಇಲ್ಲಿ ಜೇವರ್ಗಿದೆ ನೋಡಿ, ಇಲ್ಲಿ ಬರೀತಾರೆ 236 ಜನ ಸತ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ 2,800ಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆಯಾಗಿದೆ. ಸಿದ್ದರಾಮಯ್ಯನವರೇ, ಕೆಲವು ನೆನ್ನೆ ಬೈರೇಗೌಡರು ಹೇಳ್ತಾರೆ, ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ 1,000 ಕೋಟಿ ಕೊಡ್ತಾರಂತೆ, ಇನ್ಫ್ರಾಸ್ಟ್ರಕ್ಚರ್ಗೆ 300 ಕೋಟಿ ಕೊಡ್ತಾರಂತೆ. ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಆಗಿರತಕ್ಕಂಥ ಅನಾಹುತಗಳಲ್ಲಿ 1,02,000 ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. 1,02,000 ಕೋಟಿ ರೈತನಿಗೆ ಲಾಸ್ ಆಗಿದ್ರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ದರೆ 1,000 ಕೋಟಿ ನೀವು ಏನು ಮಾಡ್ತೀರಿ? ವೇದಿಕೆ ಮೇಲೆ ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ? ಗೊತ್ತಿಲ್ಲ, ಅನ್ನೋದ್ರ ಮಾಹಿತಿ ತಗೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ.